ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂಥ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ದಾಖಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಲ್ಲಿ ಮಾರ್ಚ್ 3ರಂದು ಕೀ ಉತ್ತರಗಳನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಮಾಡಿರುತ್ತಾರೆ. ಅದೇ ರೀತಿಯಾಗಿ ಪ್ರಕಟಿಸಿರುವಂತಹ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಮಾರ್ಚ್ 7, 2026 ಮಧ್ಯಾಹ್ನ 12 ಗಂಟೆವರೆಗೆ ಇಲ್ಲಿ ಅವಕಾಶವನ್ನು ನೀಡಿದ್ದರು. ಅದರಂತೆ ಈಗ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಅಂತಿಮವಾದಂತಹ ಪರಿಷ್ಕೃತಗೊಂಡಿರುವ ಕೀ ಉತ್ತರಗಳನ್ನು ಇಲ್ಲಿ ಪ್ರಕಟ ಮಾಡಿರುತ್ತಾರೆ. ಇವೆಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ದಿನಾಂಕ 3ನೇ ಮಾರ್ಚ್ 2026ರಂದು ಪ್ರಕಟಗೊಂಡ ಕೀ ಉತ್ತರ ನೋಡ್ತಾ ಹೋದರೆ ಅದು 2ನೇ ಆಪ್ಷನ್ ಅಂತ ಕೊಟ್ಟಿದ್ದರು. ಆದರೆ ಅದು 1 ಅಥವಾ 2 ಅಥವಾ 4ನೇದಾಗುತ್ತೆ. ಹಾಗಾದರೆ ಪ್ರಶ್ನೆ ಯಾವುದಂತ ನೋಡ್ತಾ ಹೋದರೆ A1ನಲ್ಲಿ 54, B1ನಲ್ಲಿ 59, C1ನಲ್ಲಿ 44, D1ನಲ್ಲಿ 49. ಇನ್ನು A2ದಲ್ಲಿ 59, B2ದಲ್ಲಿ 44, C2ದಲ್ಲಿ 49, D2ದಲ್ಲಿ 54ನೇದು ಆಗಿದೆ. ಅಂದರೆ ಅವರು ಮೊದಲನೇದಾಗಿ ಆಪ್ಷನ್ 2 ಅಂತ ಕೊಟ್ಟಿದ್ದರು. ಆದರೆ ಇಲ್ಲಿ 3 ಆಪ್ಷನ್ಸ್ಗಳು ಯಾವುದಾದ್ರೂ ಒಂದಾಗ್ಬೋದು, 1 ಅಥವಾ 2 ಅಥವಾ 4. ಇನ್ನು ನೆಕ್ಸ್ಟು ವಿವಿಧ ವರ್ಷನ್ ಪ್ರಶ್ನೆ ಸಂಖ್ಯೆ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಪರಿಷ್ಕೃತ ಕೀ ಉತ್ತರ 2 ಅಥವಾ 3 ಅಂತ ಕೊಟ್ಟಿದ್ದಾರೆ. ಮೊದಲು 2 ಅಂತಿತ್ತು. ಅದು ಯಾವ ಪ್ರಶ್ನೆ ಅಂದರೆ 95ನೇ ಪ್ರಶ್ನೆ A1ನಲ್ಲಿ, ಮತ್ತು B1ನಲ್ಲಿ 100, C1ನಲ್ಲಿ 85, D1ನಲ್ಲಿ 90, A2ದಲ್ಲಿ 100, B2ದಲ್ಲಿ 85, C2ದಲ್ಲಿ 90, D2ದಲ್ಲಿ 95ನೇ ಪ್ರಶ್ನೆ. ಅದು ಆಪ್ಷನ್ ಯಾವುದಾಗುತ್ತೆ ಅಂದರೆ 2 ಅಥವಾ 3. ಇನ್ನು ನೆಕ್ಸ್ಟ್ ನೋಡ್ಬೋದು 98ನೇ ಪ್ರಶ್ನೆ 83, ಮತ್ತು C1ನಲ್ಲಿ 88, D1ನಲ್ಲಿ 93, A2ದಲ್ಲಿ 83, B2ದಲ್ಲಿ 88ನೇ ಪ್ರಶ್ನೆ, C2ದಲ್ಲಿ 93, D2ದಲ್ಲಿ 98. ಇಲ್ಲಿ ಇದಕ್ಕೆ ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ? ಪರಿಷ್ಕೃತ ಕೀ ಉತ್ತರ 2ನೇ ಆಪ್ಷನ್ ಕೊಟ್ಟಿದ್ದಾರೆ. ಮೊದಲು 1ನೇದು ಕೊಟ್ಟಿದ್ದರು. ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿರುತ್ತದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ಕೂಡ ತಿಳಿಸಿರುತ್ತಾರೆ. ತಾವು ಕೂಡ ಈ ಪ್ರಶ್ನೆಗಳನ್ನು ಚೆಕ್ ಮಾಡ್ಕೋಬಹುದಾಗಿದೆ.